Hello children, welcome to my YouTube channel Saraswati Academy. So ಬನ್ನಿ ಚಿಲ್ಡ್ರನ್ಸ್, ಈಗ ಶಾರ್ಟ್ ಪಾಯಿಂಟ್ಸ್ ನೋಡೋಣ. ಶಾರ್ಟ್ ಪಾಯಿಂಟ್ಸ್ ಏನಿದೆ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್, ಇದರಲ್ಲಿ ಫಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ, ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ಸ್ ಅಂಡ್ ಡಿಜಿಟ್ಸ್. ಈಗ ಇಲ್ಲಿ ತನ ನೀವು ಡಿಜಿಟ್ ಅಂದ್ರೆ ಏನಂತ ನೋಡಿದ್ರಿ, ನಂಬರ್ ಅಂದ್ರೆ ನೋಡಿದ್ರಿ. ಸೊ ಎರಡತ್ರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅಂತ ನೋಡೋಣ. ನಂಬರ್ ಅಂದ್ರೆ ಮೇಡ್ ಬೈ ಒನ್ ಆರ್ ಮೋರ್ ಡಿಜಿಟ್ಸ್, ಒಂದು ಮತ್ತೆ ಒಂದಕ್ಕಿಂತ ಹೆಚ್ಚು ಡಿಜಿಟ್ಸ್ ಗಳನ್ನ ಕೂಡಿ ಕಂಬೈನ್ ಆಗಿ ನಂಬರ್ ಆಗಿದೆ. ಸೊ ಇದು ನಂಬರ್. ಡಿಜಿಟ್ಸ್ ಅಂದ್ರೆ ಸಿಂಗಲ್ ಸಿಂಬಾಲ್ಸ್, ಒಂದೇ ಸಿಂಗಲ್ ಸಿಂಬಾಲ್ಗೆ ಡಿಜಿಟ್ ಅಂತಾರೆ. ಕಾಂಬಿನೇಷನ್ ಆಫ್ ಮೆನಿ ಡಿಜಿಟ್ಸ್ಗೆ ನಂಬರ್ ಅಂತಾರೆ. ನಂಬರ್ಸ್ ಆರ್ ಇನ್ಫೈನೈಟ್ ಆರ್ ಮೆನಿ. ನಂಬರ್ಸ್ ಮೆನಿ ಇದಾವೆ, ಇನ್ಫೈನೈಟ್ ಮೀನ್ಸ್ ಎಂಡ್ಲೆಸ್. ನಂಬರ್ ಬಹಳಷ್ಟು ಇವೆ, ಬಾಳಿವೆ, ಅನ್ಕೌಂಟೇಬಲ್. ಡಿಜಿಟ್ಸ್ ಆರ್ 0, 1, 2, 3, 4, 5, 6, 7, 8, 9. ಮತ್ತೆ ನಂಬರ್ ಅಂದ್ರೆ ಮ್ಯಾಥಮೆಟಿಕಲ್ ಸಿಂಬಾಲ್ಸ್. ಇಲ್ಲಿ ಸಿಂಬಾಲ್ಸ್ ಬರುತ್ತೆ, ಇಲ್ಲಿ ಸಿಂಬಾಲ್. ಇದು ಒಂದು ಸಿಂಗಲ್ ಸಿಂಬಾಲ್ ಆಗತ್ತೆ, ಇದು ಮೆನಿ ಸಿಂಬಾಲ್ಸ್. ಕಾಂಬಿನೇಷನ್ ಆಫ್ ಸಿಂಗಲ್ ಸಿಂಬಾಲ್ಸ್ ಮೀನ್ಸ್ ಕಾಂಬಿನೇಷನ್ ಆಫ್ ಡಿಜಿಟ್ಸ್. ನಂಬರ್ಸ್ 0, 1, 2, 3 ಅಂಡ್ ಸೋ ಆನ್. ಅಂಡ್ ಸೋ ಆನ್ ನ ಹೇಗೆ ರಿಪ್ರೆಸೆಂಟ್ ಮಾಡ್ತಾರಂದ್ರೆ ತ್ರೀ ಡಾಟ್ಸ್ ನ ಹಾಕ್ತಾರೆ ಇಲ್ಲಿ. ಸೊ ಫಸ್ಟ್ ಡಾಟ್ಗೆ ಅಂಡ್ ಆಗುತ್ತೆ, ಸೆಕೆಂಡ್ ಡಾಟ್ ಸೊ, ಥರ್ಡ್ ಡಾಟ್ ಆನ್. ದೆನ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಈ ಸಿಸ್ಟಮ್ದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ನೋಡೋಣ. ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಇದೆ. ಇಲ್ಲಿ ಫಸ್ಟ್ ಒನ್ಸ್ ಅಲ್ಲಿ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್. ನೆಕ್ಸ್ಟ್ ಥೌಸಂಡ್ ಅಲ್ಲಿ 1000, 10,000, 100,000. ಮಿಲಿಯನ್ಸ್ ಅಲ್ಲಿ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ಸ್. ಒನ್ಸ್ ಅನ್ನ ಓ ಅಥವಾ ಯು, ಟೆನ್ಸ್ ಅನ್ನ ಟಿ, ಹಂಡ್ರೆಡ್ಸ್ ನ ಎಚ್, ಥೌಸಂಡ್ಸ್ ನ ಟಿ ಎಚ್, 10,000s ನ ಟಿ ಎಚ್, 100,000s ನ ಎಚ್ ಟಿ ಎಚ್, ಮಿಲಿಯನ್ ನ ಎಂ, 10 ಮಿಲಿಯನ್ ನ ಟಿ ಎಂ, 100 ಮಿಲಿಯನ್ ನ ಎಚ್ ಎಂ. ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ನೆಕ್ಸ್ಟ್ ಇನ್ನು ಇಂಡಿಯನ್ ಸಿಸ್ಟಮ್ದು ಮತ್ತೆ ಇಂಟರ್ನ್ಯಾಷನಲ್ ಸಿಸ್ಟಮ್ ನ ಹೇಗೆ ರೀಡ್ ಮಾಡ್ತಾರೆ ಮತ್ತು ಹೇಗೆ ರೈಟ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ನಾವು ಹೌ ಟು ರೀಡ್ ಆರ್ ರೈಟ್ ನಂಬರ್ಸ್ ಒನ್ ಬೈ ಒನ್ ನೋಡೋಣ. ಇಂಡಿಯನ್ ಸಿಸ್ಟಮ್ ಅಷ್ಟೇ ನೋಡೋಣ. ಈಗ ಇಂಡಿಯನ್ ಸಿಸ್ಟಮ್ಸ್ ಕೆಲವೊಂದು ಎಕ್ಸಾಂಪಲ್ಸ್ ನ ಕೊಡ್ತೀನಿ, ನೀವು ನಂಬರ್ನ ಕಾಮಾಸ್ ಎಲ್ಲ ಹಾಕಿ ರೀಡ್ ಮಾಡ್ಬೇಕು ಮತ್ತೆ ರೈಟ್ ಮಾಡ್ಬೇಕು. ಕ್ವಶನ್ಸ್ ಕೊಡ್ತೀನಿ. 2, 8, ಇದು ಇಂಡಿಯನ್ ಸಿಸ್ಟಮ್ ಅಲ್ಲಿ ಫಸ್ಟ್ ಕಾಮರ್ಸ್ ನ ಹೇಗೆ ಕೊಡ್ತಾರಂತ ನೋಡೋಣ. ಸೊ 3 ಡಿಜಿಟ್ ಆದ್ಮೇಲೆ ಇಲ್ಲೊಂದು ಕಾಮ ಬರುತ್ತೆ, ಇಲ್ಲಿ ನೆಕ್ಸ್ಟ್ ಡಿಜಿಟ್ಸ್ ಇಲ್ಲ, ಅಲ್ಲಿ ಕಾಮ ಕೊಡೋದಿಲ್ಲ. ಇಲ್ಲಿ 3 ಡಿಜಿಟ್ ಆದ್ಮೇಲೆ, ಇಲ್ಲಿ 2 ಡಿಜಿಟ್ ಆದ್ಮೇಲೆ, ಇಲ್ಲಿ 3 ಡಿಜಿಟ್ ಆದ್ಮೇಲೆ 2 ಡಿಜಿಟ್ ಆಲ್ರೆಡಿ ಅದ, ಇಲ್ಲಿ 3 ಡಿಜಿಟ್ ಆದ್ಮೇಲೆ ನಂತರ 2 ಡಿಜಿಟ್ ಆದ್ಮೇಲೆ. ಸೊ ಈ 4 ನಂಬರ್ದು ಪ್ಲೇಸ್ ವ್ಯಾಲ್ಯೂ ಹೇಳಿ ನೋಡೋಣ. ಇದು ಪ್ಲೇಸ್ ಹೇಳಿ ನೋಡೋಣ. 4 ಒನ್ಸ್ ಪ್ಲೇಸ್ ಅಲ್ಲಿ ಇದೆ, 3 ಟೆನ್ಸ್ ಅಲ್ಲಿ ಇದೆ, 100 ಇದು 8 ಹಂಡ್ರೆಡ್ಸ್ ಅಲ್ಲಿ ಇದೆ, 2 ನ ಥೌಸಂಡ್ಸ್ ಅಲ್ಲಿ ಇದೆ. ಸೊ ಇದು ರೀಡ್ ಮಾಡಿ ನೋಡೋಣ. ಲೆಫ್ಟ್ ಇಂದ ರೀಡ್ ಮಾಡೋಣ, ಲೆಫ್ಟ್ ಟು ರೈಟ್ ರೀಡ್ ಮಾಡ್ಬೇಕು. ಹೇಗೆ 2000 ಪ್ಲೇಸ್ ಅಲ್ಲಿ ಇದೆ, ಸೊ ಅದು 2000 ಆಯ್ತು. 800 ಪ್ಲೇಸ್ ಅಲ್ಲಿ ಇದೆ, ಸೊ ಅದು 100 ಆಯ್ತು, 800 ಆಯ್ತು. 3 ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ, ಸೊ ಅದು 30 ಆಯ್ತು. 4 ಒನ್ಸ್ ಪ್ಲೇಸ್ ಅಲ್ಲಿ ಇದೆ, 4. ರೀಡ್ ಮಾಡಿ ಕಂಬೈನ್ ಆಗಿ ರೀಡ್ ಮಾಡಿ ನೋಡೋಣ.
2834. 2834. So next question read ಮಾಡ್ತೀವಿ ನೋಡೋಣ ಈಗ. 8 lakh 8 ಅನ್ನೋದು ಫಸ್ಟ್ ಇದ್ರ ಪ್ಲೇಸಸ್ ನೋಡೋಣ. 8 ಒನ್ಸ್ ಪ್ಲೇಸ್ ಅಲ್ಲಿ ಇದೆ, 0 10 hundreds 1000 10,000 lakh. ಸೊ 8 lakh ಪ್ಲೇಸ್ ಅಲ್ಲಿ ಇದೆ, 8 lakh. 9 ಮತ್ತೆ 0 ಎರಡು 1000 ಪ್ಲೇಸ್ ಅಲ್ಲಿ ಇದೆ. ಸೊ ಎರಡು ಟುಗೆದರ್ ಆಗಿ ತಗೊಂಡು 90,308 308 8 lakh 90,000 ಮೂರು ಕಂಬೈನ್ ಆಗಿ 308. ಇದು 8,936 8,936. ಇದು 9,183 9,183. 1000 ಪ್ಲೇಸ್ ಅಲ್ಲಿ 0 ಅದ, ಸೊ ಅದು 1000 ಬಿಟ್ಟು 9,183. ಇಲ್ಲಿ ಇದು 0 ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂದ್ರೆ, ಈಗ ನಂಬರ್ ಇಲ್ಲಿ 8 ಇದೆ, 8 ಹಿಂದೆ 0 ಕೊಟ್ರೆ ಅದು ವ್ಯಾಲಿಡ್ ಆಗಲ್ಲ. 0 ಇಲ್ಲಿ ತಗೊಂಡೇವಿ, ಇಲ್ಲಿ 0s ಬಂದಾವೆ, ಸೊ ಇದು ವ್ಯಾಲಿಡ್ ಆಗ್ತದ. ಬಟ್ 8 ಹಿಂದೆ 0 ಕೊಟ್ರೆ ಅದು ವ್ಯಾಲಿಡ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಒಂದ್ ನಂಬರ್ ಹಿಂದ್ಗಡೆ 0s ನ ಪುಟ್ ಮಾಡಿದ್ರೆ ಅದು ಇನ್ವ್ಯಾಲಿಡ್, ವ್ಯಾಲಿಡ್ ಆಗಲ್ಲ, ಅದು ಯೂಸ್ ಆಗಲ್ಲ ಅದು. ಸೊ ಒಂದ್ ನಂಬರ್ ಮುಂದ್ಗಡೆ 0s ಕೊಟ್ರೆ ಅದು ವ್ಯಾಲಿಡ್ ಆಗ್ತದೆ, ಅದು ನಾವು ರೀಡ್ ಮಾಡ್ಬೋದು, ಅದು ನಾವು ಕನ್ಸಿಡರ್ ಮಾಡ್ಕೋಬಹುದು. ಈಗ ನನ್ ಜೋಡೆ ರೀಡ್ ಮಾಡಿ. 2,834 8,90,308 8,936 9,183. ಈಗ ನಿಮ್ಗೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ನಂಬರ್ಸ್ ರೀಡ್ ಮಾಡೋದು ಗೊತ್ತಾಯ್ತಾ? ನೀವೇನ್ ಮಾಡಿ, ಮನೆಯಲ್ಲಿ 10 ನಂಬರ್ಸ್ ನ ಹೀಗೆ ನೀವೇ ಬರೆದುಕೊಂಡು ಹೀಗೆ ನೀವು ಬರೀರಿ. ಬರ್ದು ಪ್ರತಿಯೊಂದು ನಂಬರ್ಸ್ ನೀವು ಬರೀರಿ, ಬರ್ದು ಆ ನಂಬರ್ಸ್ಗೆ ಕಾಮ ಕೊಡ್ರಿ, ರೀಡ್ ಮಾಡ್ರಿ, ಕಾಮ ಕೊಡ್ರಿ, ರೀಡ್ ಮಾಡ್ರಿ. ಸೊ ಇಲ್ಲಿ ತನ ಏನ್ ಕಲ್ತೀವಿ ಅಂತ ರಿಕಾಲ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಡಿಜಿಟ್ಸ್ ನೋಡಿದ್ವಿ, ನೆಕ್ಸ್ಟ್ ಟೈಪ್ಸ್ ಆಫ್ ಡಿಜಿಟ್ಸ್ ನೋಡಿದ್ವಿ, ಅದಾದ್ಮೇಲೆ ನಂಬರ್ ನೋಡಿದ್ವಿ, ಯೂಸಸ್ ಆಫ್ ನಂಬರ್ಸ್ ನೋಡಿದ್ವಿ, ಅದಾದ್ಮೇಲೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನೋಡಿದ್ವಿ, ಇಂಡಿಯನ್ ಸಿಸ್ಟಮ್ದು ಮತ್ತೆ ಇಂಟರ್ನ್ಯಾಷನಲ್ ಸಿಸ್ಟಮ್ದು. ನಂಬರ್ ಸಿಸ್ಟಮ್ ಅಲ್ಲಿ ಇಂಡಿಯನ್ ನಂಬರ್ ಸಿಸ್ಟಮ್ ಬರುತ್ತದೆ, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಬರುತ್ತದೆ. ಎರಡದ್ದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನೋಡಿದ್ವಿ, ನಂಬರ್ಸ್ ನ ಹೇಗೆ ರೀಡ್ ಮಾಡ್ತಾರೆ, ರೈಟ್ ಮಾಡ್ತಾರೆ ಅಂತ ನೋಡಿದ್ವಿ. ಸೊ ಹೋಮ್ವರ್ಕ್ ತಗೊಳ್ಳಿ. ಈಗ ಇದು ನೀವು ಮನೆಯಲ್ಲಿ ಕೂತು ಮಾಡ್ಬೇಕು. ಇದು ಹೋಮ್ವರ್ಕ್ ಇದೆ, ಇದು ನೀವು ಮನೆಯಲ್ಲಿ ಒಂದ್ ಕಡೆ ಕೂತು ಇವು ಸಾಲ್ವ್ ಮಾಡ್ಬೇಕು. ಹೇಗೆ ಅಂದ್ರೆ ಇದಕ್ಕೆ ಫಸ್ಟ್ ಕಾಮರ್ಸ್ ಹಾಕ್ಬೇಕು, ಅದಾದ್ಮೇಲೆ ಇದು ಹೇಗೆ ರೀಡ್ ಮಾಡ್ತಾರೆ ಅಂತ ಪ್ರಾಕ್ಟೀಸ್ ಮಾಡ್ಬೇಕು. ಮಾಡ್ತೀರಿ ಅಲ್ವಾ? ಹೇಳಿ ಚಿಲ್ಡ್ರನ್, ಮಾಡ್ತೀರಾ? ಕಮೆಂಟ್ ಮಾಡಿ ನಂಗೆ ಮಾಡ್ತೀರಿ ಅಂತ. ಯಾರ್ಯಾರು ಮಾಡಿದ್ದೀರಿ ಅದು ಅವರು ನನ್ಗೆ ಕಮೆಂಟ್ ಮಾಡಿ, ಮ್ಯಾಮ್ ಇದು ನಾನ್ ಮಾಡಿದ್ದೇನೆ ಅಂತ. ಮಾಡ್ತೀರಿ? ಇದಿಷ್ಟು ಹೋಮ್ವರ್ಕ್. ಇನ್ ನೆಕ್ಸ್ಟ್ ನೋಡೋಣ ಬನ್ನಿ. ಹೌ ಟು ರೀಡ್ ಅಂಡ್ ರೈಟ್ ನಂಬರ್ಸ್ ಇನ್ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಲ್ಲಿ ಹೇಗೆ ಬರೀತಾರ, ಹೇಗೆ ಬರೀತೀವಿ ಮತ್ತೆ ಹೇಗೆ ರೀಡ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಇವು ನಂಬರ್ಸ್ಗೆ ಕಾಮರ್ಸ್ ಗಳನ್ನ ಹಾಕೋಣ. ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಹೇಗೆ ಹಾಕ್ತಿವಿ?
ತ್ರೀ ಡಿಜಿಟ್ ಆದ್ಮೇಲೆ ಕಾಮರ್ಸ್ ಕೊಡ್ಬೇಕು. ಇಲ್ಲಿ 3 ಡಿಜಿಟ್ ಆದ್ಮೇಲೆ, ಇಲ್ಲಿ 3 ಡಿಜಿಟ್ ಆದ್ಮೇಲೆ, ಇಲ್ಲಿ 3 ಡಿಜಿಟ್, ಇಲ್ಲಿ 3 ಡಿಜಿಟ್, ಇಲ್ಲಿ 3 ಡಿಜಿಟ್ ಆದ್ಮೇಲೆ 3 ಡಿಜಿಟ್ ಆದ್ಮೇಲೆ ಇದು ಫಸ್ಟ್ ಕಾಮರ್ಸ್ ನ ಹಾಕಿದೆ. ಇನ್ ದೆನ್ ರೀಡ್ ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ಇವು ನಂಬರ್ಸ್ ಪ್ಲೇಸ್ ನೋಡೋಣ. ಇದು 1, 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್. ಸೊ ರೀಡ್ ಮಾಡೋಣ. ಇದು ಮಿಲಿಯನ್ ಅಲ್ಲಿ ಐತಿ, ಸೊ ಎರಡು ಕಂಬೈನ್ ಆಗಿ 43 ಮಿಲಿಯನ್. ಇದು 1000 ಪ್ಲೇಸ್ ಅಲ್ಲಿ ಐತಿ, ಮೂರು ಕಂಬೈನ್ ಆಗಿ 98,000. ಇಲ್ಲಿ 802, 43 ಮಿಲಿಯನ್, 98,000, 821, 43 ಮಿಲಿಯನ್, 98,000, 821. ಇದು 1s, 10s, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. So 411 million, 182,321. 411 million, 182,321. ಇದು ಹೇಗೆ ರೀಡ್ ಮಾಡೋದು? 1s, 10s, 100, 1000, 10,000, ಸಾರಿ 1s, 10s, 100, 1000, 10,000, 100,000, ಮಿಲಿಯನ್. ಸೊ ಚಿಲ್ಡ್ರನ್ಸ್, ನಾನೀಗ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನೀಗ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನಾನೀಗ ಇಲ್ಲಿ ತನಕ ಏನ್ ಹೇಳಿದ್ದೇನೆ ಅಲ್ವಾ, ಅದನ್ನ ನೀವು ರಿಕಾಲ್ ಮಾಡ್ಬೇಕು. ನಾನು ಬರ್ಸಿರುವ ಎಲ್ಲ ನೋಟ್ಸ್ನ ನಿಮ್ ನೋಟ್ಸ್ ಅಲ್ಲಿ ಇರ್ಬೇಕು. ಅದನ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಮಾಡ್ತೀರಲ್ವಾ? ಯಾರ್ಯಾರು ಮಾಡ್ತೀರಾ? ಪ್ರಾಕ್ಟೀಸ್ ಆಗಿದೆ ಅಂತ ಕಮೆಂಟ್ ಮಾಡ್ಬೇಕು. ಮಾಡ್ತೀರಾ? ಓಕೆ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.